ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಈಗಾಗಲೇ 15 ತಿಂಗಳಾಗಿದೆ. ಇನ್ನು ಮಿಕ್ಕಿದ 45 ತಿಂಗಳನ್ನು ಇದೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯಪಾಲರು ನಮಗೆ ಬೇಡ. ಈ ರಾಜ್ಯಪಾಲರು ಇದ್ರೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡೇ ಹೊರಡೋದಿವರು. ಈ ರಾಜ್ಯಪಾಲರನ್ನ ಇಲ್ಲಿಂದ ಕಿತ್ತೊಗಿಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡೋಕ್ಕೋಸ್ಕರ ನಾವು 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಾವು ರಾಜಭವನ ಚಾಲು ಇಟ್ಕೊಂಡಿದ್ದೀವಿ. ಶೋಷಿತ ಅಹಿಂದ ಮತ್ತು ಸಿದ್ದರಾಮಯ್ಯನವರ ಬಳಗ ಅಂದ್ರೆ ಈ ಕರ್ನಾಟಕದ 7.5 ಕೋಟಿ ಜನನೂ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಕಾರ್ಯಕ್ರಮಗಳನ್ನ ಮಾಡ್ತಾರೆ. 5 ಗ್ಯಾರಂಟಿಗಳನ್ನು ಎಲ್ಲಾ ಜಾತಿ ಎಲ್ಲಾ ಸಮುದಾಯದವರನ್ನು ಪಡಿತಾ ಇದೀವಿ. ಅದರಿಂದ ಕರ್ನಾಟಕದಲ್ಲಿ 7.5 ಕೋಟಿ ಜನನು ಸಹ ಸಿದ್ದರಾಮಯ್ಯನವರ ಪರವಾಗಿರ್ತಾರೆ. 136 ಜನದ ಬೆಂಬಲ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಬೆಂಬಲನೂ ಕೂಡ ಇದೆ. ಈಗ ಏನಾಗಿದೆ ಅಂದ್ರೆ ಈ ಬಿಜೆಪಿ ಜೆಡಿಎಸ್ ಅವರಿಗೆ ಈಗ ಹೈಕಮಾಂಡ್ ಮತ್ತೆ ಶಾಸಕರುಗಳೆಲ್ಲ ಬೆಂಬಲ ಕೊಟ್ಟರಲ್ಲ, ಸಿದ್ದರಾಮಯ್ಯನವರನ್ನ ಇಳಿಸ್ಬಿಡ್ತೀವಿ, ಅಲ್ಲಿಂದ ಪ್ರಾಸಿಕ್ಯೂಷನ್ ಕೊಡ್ತಾರೆ, ಇಳಿದು ಬಿಡ್ತಾರೆ ಅಂತ ಅವ್ರ ತಲೆನಲ್ಲಿ ಓಡ್ತಾ ಇತ್ತು. ಅವ್ರಿಗೀಗ ಅದೊಂದು ಸಮಸ್ಯೆ ಆಗಿದೆ. ಆಗಿಲ್ಲ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಈಗಾಗಲೇ 15 ತಿಂಗಳಾಗಿದೆ. ಇನ್ನು ಮಿಕ್ಕಿದ 45 ತಿಂಗಳನ್ನು ಇದೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಹೌದು, ಯಾಕೆ ಅಂತ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಯಾವ ಜಾತಿ ಯಾವ ಧರ್ಮ ಅನ್ನೋದು ಮುಖ್ಯ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಪದವಿನಲ್ಲಿ ಕುಂತಿರಲಿ ಅಂಥವ್ರಿಗೆ ಒಬ್ಬ ರಾಜ್ಯಪಾಲರಾದಂಥವರು ಪ್ರಾಸಿಕ್ಯೂಷನ್ನ ಕೊಡುವಾಗ ಆ 26ನೇ ತಾರೀಕು ಏನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಆ 26ನೇ ತಾರೀಕು ತಗೊಂಡ ದಿನವೇ ಸುಮಾರು ಒಂದು 8-10 ಗಂಟೆ ಒಳಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಸರ್ವ್ ಮಾಡ್ತಾರೆ. ಮುಖ್ಯಮಂತ್ರಿಗಳೇನು ಬೇರೆ ರಾಜ್ಯದವರ, ಇಲ್ಲ ಬೇರೆ ಜಿಲ್ಲೆಯವರ, ಇಲ್ಲಾಂದರೆ ಬೇರೆ ರಾಷ್ಟ್ರದವರ, ಇಲ್ಲೇ ಪಕ್ಕದಲ್ಲೇ ಇದ್ದಿರ್ತಾನೆ ಬೆಂಗಳೂರಿನಲ್ಲಿ ಮಾಡಲಿ. ಆ ನಂತರ ಇವರು ಕಾನೂನು ವ್ಯಾಪ್ತಿನಲ್ಲೇ ಮಾಡೋದಾದರೆ ಇವ್ರಿಗಾಗಲೇ ಶಶಿಕಲಾ ಜೊಲ್ಲೆ, ನಿರೇಶ್ ಮುರಾಣಿ ಮತ್ತು ಕುಮಾರಸ್ವಾಮಿ ಅವರು ಕೊಟ್ಟು 10 ತಿಂಗಳಾಗಿದೆ. ಇಲ್ಲಿ ತನಕ ಯಾವುದೇ ರೀತಿ ಏನನ್ನೂ ಮಾಡಿಲ್ಲ. ಇವ್ರು ಯಾವಾಗ 26ನೇ ತಾರೀಕು ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಟ್ಟು ದೆಹಲಿಗೆ ಹೋಗಿ ಕುಂತರು ಅವತ್ತೇ ಗೊತ್ತಾಯ್ತು ನಮಗೆ ಇವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ. ಈ ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ರಿಂದ ನಮಗೇನಿಲ್ಲ. ಈಗ ನಾವೀಗಾಗಲೇ ಕೋರ್ಟ್ ಮೆಟ್ಟಲು ಹತ್ತಿದ್ದೀವಿ. ಕೋರ್ಟಲ್ಲಿ ನಮಗೆ 29ನೇ ತಾರೀಕು ಜಯ ಸಿಗ್ತದೆ. ಅಲ್ಲಿ ತನಕ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯಪಾಲರು ನಮಗೆ ಬೇಡ. ಈ ರಾಜ್ಯಪಾಲರಿದ್ದರೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡೇ ಹೊರಡೋದಿವರು. ಆದ್ದರಿಂದ ಈ ರಾಜ್ಯಪಾಲರನ್ನ ಇಲ್ಲಿಂದ ಕಿತ್ತೊಗಿಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡೋಕ್ಕೋಸ್ಕರ ನಾವು 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಾವು ರಾಜಭವನ ಚಾಲು ಇಟ್ಕೊಂಡಿದ್ದೀವಿ. ಅದಕ್ಕೆ ಮೈಸೂರಿನಲ್ಲಿ ಇವತ್ತು ಒಂದು ಪೂರ್ವಭಾವಿ ಸಭೆ ಕರೆದಿದ್ದು. ಈ ಸಭೆಯಲ್ಲಿ ಹೆಚ್ಚಿನ ಜನ ಸೇರಿದ್ರು. ಅದೇ ರೀತಿ ಮೈಸೂರಿಂದನೂ ಸಹಸ್ರಾರು ಜನಗಳು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ. ಲಾಜಿಕಲ್ ಎಂಡ್ ಆಗಲೇಬೇಕದು. ಲಾಜಿಕಲ್ ಎಂಡ್ ಆಗದೆ ಹೋದರೆ ನಿಮಗೆ ಕಾನೂನಲ್ಲಿರ್ತದೆ. ನಿಮ್ಗೆ ಅವತ್ತು ಹೇಳಿದ್ದೀನಿ, ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಸಂವಿಧಾನ, ಮತ್ತೊಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಡ್ದ ಒಂದು ಸಂವಿಧಾನ, ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಇದು ಅಂತ್ಯ ಕಾಣ್ತದೆ. ಸುಮಾರು ಈಗಾಗಲೇ ಒಂದು 10,000 ಜನ ಈಗ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಸಿದ್ದಾರೆ. ಬರ್ತೀವಿ ಅಂತ ಹೇಳಿದ್ದೇನೆ. ಇನ್ನೂ ಒಂದು ದಿನ ಟೈಮ್ ಇದೆ, ನಾಳೆನೂ ಇನ್ನೂ ಅತಿ ಹೆಚ್ಚು ಜನ ಸೇರ್ತಾರೆ. ಮತ್ತು ಇದು ರಾಜ್ಯಾದ್ಯಂತ, ಬರೀ ನಾವು ಮೈಸೂರು ಜಿಲ್ಲೆಯಿಂದ ಮಾತ್ರ ಇಷ್ಟು, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದನೂ ಎಲ್ಲ ತಾಲೂಕುಗಳಿಂದನೂ ಜನಗಳು ಬರ್ತಾ ಇದ್ದಾರೆ. ಶೋಷಿತ ಅಹಿಂದ ಮತ್ತು ಸಿದ್ದರಾಮಯ್ಯನವರ ಬಳಗ ಅಂದರೆ ಈ ಕರ್ನಾಟಕದ 7.5 ಕೋಟಿ ಜನನೂ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅಹಿಂದ ವರ್ಗ ಅಂತಲೇ ಅಲ್ಲ, ಈ ಕರ್ನಾಟಕದ 7.5 ಕೋಟಿ ಜನನೂ ಸಿದ್ದರಾಮಯ್ಯನವರ ಹಿಂದೆ ನಿಲ್ತಾರೆ. ಕಾರಣ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು, ಈಗಾಗಲೇ ಕೊಟ್ಟಂಥ 5 ಪಂಚ ಯೋಜನೆಗಳಲ್ಲಿ, ಗ್ಯಾರಂಟಿ ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ಯಾವುದೇ ಜಾತಿ ನಿರ್ದಿಷ್ಟವಾಗಿ ಇದೇ ಜಾತಿ ಅಂತ ತಾಂತಲ್ಲ. 5 ಗ್ಯಾರಂಟಿಗಳನ್ನು ಎಲ್ಲ ಜಾತಿ ಎಲ್ಲ ಸಮುದಾಯದವರನ್ನು ಪಡಿತಾ ಇದ್ದೀವಿ. ಅದರಿಂದ ಕರ್ನಾಟಕದಲ್ಲಿ 7.5 ಕೋಟಿ ಜನನೂ ಸಹ ಸಿದ್ದರಾಮಯ್ಯನವ್ರ ಪರವಾಗಿರ್ತಾರೆ. ನಿಮಗೆ ಸಿದ್ದರಾಮಯ್ಯನವರು ಅಂದ್ರೆ ಇವಾಗಲೇ ಅವರ 77 ವರ್ಷಗಳ ಜೀವನದಲ್ಲಿ, ರಾಜಕೀಯದ 50 ವರ್ಷದ ಜೀವನಗಳಲ್ಲಿ ನಿಮಗೆ 75ನೇ ವರ್ಷದವರು ಸಿದ್ದರಾಮೋತ್ಸವ ಗೊತ್ತಿರಬೇಕು ನಿಮಗೆ. ಈ ದೇಶದಲ್ಲೇ ಒಂದು ರೆಕಾರ್ಡ್ ಅದು. ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಎಲ್ಲ ಜನಗಳು ಎಲ್ಲ ಸಮುದಾಯದವರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ಇದೂ ಅದೇ ರೀತಿ ಒಂಥರ ಆಗುತ್ತೆ. ಇದು ಅದರಲ್ಲಿ 2 ಮಾತಿಲ್ಲ. ಈಗ ನಮಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಶಾಸನ ಸಭೆಯಲ್ಲಿ ಯಾರು ಬೇಕು? 136 ಜನ, 135 ಪ್ಲಸ್ 1 136 ಜನ ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದೀವಿ. 136 ಜನದ ಬೆಂಬಲ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಬೆಂಬಲನೂ ಕೂಡ ಇದೆ. ಈಗ ಏನಾಗಿದೆ ಅಂದರೆ ಈ ಬಿಜೆಪಿ ಜೆಡಿಎಸ್ ಅವ್ರಿಗೆ ಈಗ ಹೈಕಮಾಂಡು ಮತ್ತು ಶಾಸಕರುಗಳೆಲ್ಲ ಬೆಂಬಲ ಕೊಟ್ಟರಲ್ಲ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡ್ತೀವಿ, ಅಲ್ಲಿಂದ ಪ್ರಾಸಿಕ್ಯೂಷನ್ ಕೊಡ್ತಾರೆ, ಇಳಿದು ಬಿಡ್ತಾರೆ ಅಂತ ಅವ್ರ ತಲೆನಲ್ಲಿ ಓಡ್ತಾ ಇತ್ತು. ಅವ್ರಿಗೀಗ ಅದೊಂದು ಸಮಸ್ಯೆ ಆಗಿದೆ. ಆಗಿಲ್ಲ ಅಂತ ಹೇಳಿದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಇನ್ನು ಈಗಾಗಲೇ 15 ತಿಂಗಳಾಗಿದೆ. ಇನ್ನು ಮಿಕ್ಕಿದ 45 ತಿಂಗಳನ್ನು ಇದೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.